ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾನು ಮಂಜು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೊಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಹೆಲ್ತಿಯಾದಂಥ ರೆಸಿಪಿ ಇದು. ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಬೇಳೆನ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 3 ಥರ ಸೊಪ್ಪು ತೊಗೊಂಡಿದ್ದೀನಿ. ನಾನು ಮಿಕ್ಸ್ ಸೊಪ್ಪು ಬರುತ್ತಲ್ಲ ಅದನ್ನಾದರೂ ತೊಗೋಬೋದು. ನಾನು ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಸೋಸಿ 2 ಸರಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿ, 2 ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊ, 2 ಬದನೆಕಾಯಿ, ಒಂದು ಅರ್ಧ ಆಗೋಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ತರಕಾರಿನ ನೀಟಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಇದನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ತುಂಬ ಹೆಲ್ತ್ಗೆ ಒಳ್ಳೆಯದು. ಸೊಪ್ಪು ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟರು. ಸೊಪ್ಪು ತುಂಬ ಒಳ್ಳೆಯದು. ಹಾಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಸೊಪ್ಪೆಲ್ಲ ಹಾಕಿ ಮಿಕ್ಸು ಸೊಪ್ಪು ಥರ ಮಾಡಿಕೊಂಡು ಮುದ್ದೆಗೆ, ಅನ್ನಕ್ಕೆ ಎಲ್ಲ ಊಟ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಮಾಡಿ ಒಂದು ಸರಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಒಂದೇ ಸರಿ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ಳೋದು. ಇದು ಸೊಪ್ಪು ಬೇಕಾದರೆ ನೀವು ಹಚ್ಚೂ ಹಾಕೋಬೋದು ಸಣ್ಣ ಸಣ್ಣದಾಗಿ. ನಾನು ಹೇಗಿದ್ದರೂ ಬೇಯುತ್ತೆ, ಆಮೇಲೆ ಹೇಗಿದ್ದರೂ ಮಸಿಯೋದೆ ಅಲ್ವಾ ಅಂಥೇಳಿ ನಾನು ಇಷ್ಟು ಹಾಕ್ಕೊಂಡು ನಾನು ಚೊಂಬಲ್ಲಿ ನೀರು ಹಾಕ್ತಾಯಿದ್ದೀನಿ. ಅದು 3 ಲೋಟ ಅಷ್ಟು ಹಿಡಿಯುತ್ತೆ. 3 ಲೋಟ ನೀರು ಹಾಕ್ಕೊತಾ ಇದ್ದೀನಿ. 3 ಲೋಟದಷ್ಟು ನೀರು ಹಾಕಿ ಕುಕ್ಕರ್ ಒಂದು 5 ವಿಜಿಲ್ ಬರೆಸ್ಕೊತೀನಿ ನಾನು. ನಿಮಗೆ ಎಷ್ಟು 3 ವಿಜಿಲ್ ಆದರೂ ಬರೆಸ್ಕೊಳ್ಳಿ. ನಾನೊಂದು 5 ವಿಜಿಲ್, ಬೇಳೆ ಸ್ವಲ್ಪ ಬೇಯಲ್ಲ, ಅದಕ್ಕೋಸ್ಕರ 5 ವಿಜಿಲ್ ಬರೆಸ್ಕೊತೀನಿ. 5 ವಿಜಿಲ್ ಆದಮೇಲೆ ಕುಕ್ಕರು ಫುಲ್ಲು ಕೂಲ್ ಆಗೋಕ್ಕೆ ಬಿಡಬೇಕು. ಸೊಪ್ಪಲ್ಲಿ ತುಂಬ ಒಳ್ಳೆ ವಿಟಮಿನ್ಸು, ಕ್ಯಾಲ್ಶಿಯಮ್ಮು, ಐರನ್ ಕಂಟೆಂಟ್ ತುಂಬಾ ಇರುತ್ತೆ. ಅದರಲ್ಲೂ ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸೊಪ್ಪು ತಿನ್ನಿಸೋದು ತುಂಬ ಒಳ್ಳೆಯದು. ಬರೀ ಸೊಪ್ಪಿನ ಪಲ್ಯ ಎಲ್ಲ ಮಾಡಿದಾಗ ಮಕ್ಕಳು ತಿನ್ನಲ್ಲ ಅಂತ ಹೇಳಿದ್ರೆ ಈ ಥರ ಸೊಪ್ಪು, ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಗೊತ್ತಾಗಲ್ಲ, ಟೇಸ್ಟಿಯಾಗೂ ಇರುತ್ತೆ. ಸೊಪ್ಪು ಕೂಡ ಅವ್ರ ಬಾಡಿ ಒಳಗಡೆ ಹೋಗುತ್ತೆ. ಇದೊಂದು ಹಳೆಯ ಕಾಲದ ರೆಸಿಪಿನೇ ಹೇಳ್ಬೋದು. ಆವಾಗಿನ ಕಾಲದಿಂದ ಮೊಸೊಪ್ಪು ಅನ್ನೋದು ನಮ್ಮ ಕಡೆ ತುಂಬ ಫೇಮಸ್ಸು. ಈಗ ಕುಕ್ಕರು ಕೂಲಾಗಿದೆ. ಒಂದೊಂದು ಕಡೆ ಒಂದೊಂದು ರೀತಿ ಮೊಸೊಪ್ಪು ಸಾಂಬಾರು ಮಾಡ್ತಾರೆ. ಕೆಲವರು ಬರೀ ಸೊಪ್ಪು ಹಾಕಿ ಮಾಡ್ತಾರೆ. ನಾವು ಸೊಪ್ಪಿನ ಜೊತೆ ತರಕಾರಿನೂ ಹಾಕಿ ಮಾಡ್ತೀವಿ. ಮತ್ತು ಇವಾಗ ಕುಕ್ಕರ್ ಕೂಲಾಗಿದೆ. ಕೂಲಾಗಿರೋದನ್ನ ಇವಾಗ ನೀರು ಸಪ್ರೇಟು, ಸೊಪ್ಪು ಬೇಯಿಸಿರೋದು ಸಪ್ರೇಟು ಮಾಡ್ಕೋಬೇಕು. ನಾವು ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಮಸಿಯೋ ಕೋಲಿಂದ ಚೆನ್ನಾಗಿ ಮಸಿಬೇಕು. ಅದನ್ನೇ ಮೊಸೊಪ್ಪು ಅಂತ ಹೇಳೋದು. ಚೆನ್ನಾಗಿ ಮಸಿಯೋ ಕೋಲಿಂದ ಚೆನ್ನಾಗಿ ಮಸಿಬೇಕು. ಕೆಲವರು ಮಿಕ್ಸಿಗೆ ಹಾಕ್ತಾರೆ. ಮಿಕ್ಸಿಗೆ ಹಾಕಿದ್ರೆ ಫುಲ್ ನುಣ್ಣಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಮಸಿಯೋದೇ ಬೆಸ್ಟು. ನಿಮ್ಗೆ ಹೇಗೆ ಅನುಕೂಲ ಹಾಗೆ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಿಬೇಕು. ಈ ಮಸ್ತಿರೋದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಮಸ್ತಿರೋದು ನೀರು 2 ಮಿಕ್ಸ್ ಮಾಡಿ ಈಗ ಅದಕ್ಕೆ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಫೈನಲ್ಲಾಗಿ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ, 2 ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು 3 ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಒಗ್ಗರಣೆ ಹಾಕಿ ಮೊಸೊಪ್ಪು ರೆಡಿ ಆಯಿತು. 1-2 ಕುದಿಸ್ಬಿಟ್ರೆ ಮುಗ್ದೋಯ್ತು. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಮೊಸೊಪ್ಪು ಸಾಂಬಾರನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ನೀವು ಮಿಕ್ಸ್ ಸೊಪ್ಪು ಅಂತ ಬರುತ್ತಲ್ಲ ಅದನ್ನು ಹಾಕಿದ್ರೆ ಎಲ್ಲ ಥರ ಸೊಪ್ಪು ಸಿಗುತ್ತೆ. ಅದರಲ್ಲಿ ಹಾಕ್ಬೋದು. ಇಲ್ಲೆಲ್ಲ ಸಪ್ರೇಟ್ ಕಟ್ಟು ಯಾರು ತೊಗೋತಾರೆ ಅಂದರೆ 2 ಥರ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿ ಕೂಡ ಮಾಡ್ಬೋದು, ಅಥವಾ ಒಂದೇ ಸೊಪ್ಪು ಹಾಕಿ ಕೂಡ ಮಾಡ್ಬೋದು. ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡಿ. ಮತ್ತೆ ಸಿಗ್ತೀವಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.